ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಚ್ ಡೇ ಗುರು. ನಮ್ಮ RCB ವರ್ಸಸ್ GT ಎರಡೂ ತಂಡಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಮುಖಾಮುಖಿ ಆಗ್ತಿದ್ದಾವೆ. ಆ್ಯಂಡ್ ನಮ್ಮ RCBಗೆ ಇದು ಈ ಒಂದು ವರ್ಷದ IPL 2025ನ ಮೊದಲ ಒಂದು ತವರು ಪಂದ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ಆ್ಯಂಡ್ ಜೋಶ್ ಅಂತೂ ಪೀಕಲ್ಲಿ ಇದ್ದೋಗುತ್ತೆ. ಆ್ಯಂಡ್ ಡಿ ಬಿ ಸೌಂಡ್ ಲೆವೆಲ್ ಎಲ್ಲ ಚೆಕ್ ಮಾಡ್ತಾರಲ್ಲ ಇವರು. ಇವತ್ತು ಚೆಕ್ ಮಾಡಲಿ. ವಿರಾಟ್ ಕೊಹ್ಲಿ ಅವರ ಒಂದು ಸೌಂಡ್ ಯಾವ ರೀತಿಯಲ್ಲಿ ಇರುತ್ತೆ, ಆ್ಯಂಡ್ ಅವರ ಒಂದು ಅಭಿಮಾನಿಗಳ ಸೌಂಡು, ಆ್ಯಂಡ್ ಚಿನ್ನಸ್ವಾಮಿ ಕ್ರೌಡು, ಬೆಂಗಳೂರು ಕ್ರೌಡು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಮೆಜರ್ ಮಾಡಲಿ. ಯಾವುದೋ CSK ಚೆನ್ನೈನಲ್ಲೋ ಅಥವಾ ಮುಂಬೈನಲ್ಲೋ ನೋಡ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರದ್ದು ಕಡಿಮೆ ಇದೆ ಅಂತ ಹೇಳೋದಲ್ಲ. ಇವತ್ತು ಏನಿದೆಯಲ್ಲ, ಇವತ್ತು ಅವ್ರು ಬೇಕಾದ್ರೆ DB ಲೆವೆಲ್ ಚೆಕ್ ಮಾಡ್ಕೊಳ್ಳಿ, ಯಾವ ರೇಂಜಿಗೆ ಬರುತ್ತೆ, ಎಷ್ಟು DB ಬರುತ್ತೆ, ನಾಯ್ಸು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಮ್ಯಾಚ್ ಬಗ್ಗೆ ಇವತ್ತು RCB ವರ್ಸಸ್ GT, ಗುಜರಾತ್ ಟೈಟನ್ಸ್. ಎರಡೂ ತಂಡಗಳು ಕೂಡ ಮುಖಾಮುಖಿ ಆಗ್ತಿದ್ದಾವೆ. ಆ್ಯಂಡ್ ಮೊದಲೇ ಹೇಳ್ದಂಗೆ RCBಗೆ ಇದು ಫಸ್ಟ್ ಹೋಮ್ ಮ್ಯಾಚು. ಆ್ಯಂಡ್ ನನಗೆ ಹೋಮ್ ಅಂದ ತಕ್ಷಣ ಸ್ವಲ್ಪ ಭಯ ಆಗ್ಬಿಡುತ್ತೆ. ಯಾಕಂತಂದರೆ ನಮ್ಮದು ಹೋಮಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಇದೆ ಎಲ್ಲ ಟೀಮ್ಗಳು ಕಂಪೇರ್ ಮಾಡಿದ್ರೆ. ನಮ್ಮದು ಹೋಮಲ್ಲಿ ಗೆದ್ದಿರೋವಂಥ ಮ್ಯಾಚ್ಗಳು ತುಂಬ ಅಂದರೆ ಔಟ್ಸೈಡಲ್ಲಿ ಗೆದ್ದಿದ್ದೀವಿ. ಬಟ್ ಹೋಮಲ್ಲಿ ಅಂತ ಬಂದಾಗ ಸ್ವಲ್ಪ ಅದು ಏನೋ ಗೊತ್ತಿಲ್ಲ, ನಮ್ಮದು WPL ಹತ್ರ ಆಗಿರ್ಬೋದು, IPL ಹತ್ರ ಆಗಿರ್ಬೋದು, ಸ್ವಲ್ಪ ಭಯ ಆಗುತ್ತೆ ನನಗೆ. ಲಾಸ್ಟ್ ಟೈಮ್ WPL ಅಲ್ಲೂ ಅಷ್ಟೇ. ಫಸ್ಟ್ ಒಂದು 2 ಮ್ಯಾಚ್ ಸಖತ್ತಾಗಿ ಗೆದ್ದಿದ್ರು. ಅದಾದಮೇಲೆ ಕಂಟಿನ್ಯೂಸ್ 4 ಮ್ಯಾಚು ಚಿನ್ನಸ್ವಾಮಿಯಲ್ಲಿ ಸೋತಿದ್ರು WPL ಅಲ್ಲಿ. ಬಟ್ ಈ ಸಾರಿ ಹಾಗಾಗಲ್ಲ. ಬಿಕಾಸ್ ಮುಂಚೆ ಇದ್ದಂಥ IPL ಅಲ್ಲಿ ನಮ್ಮ ಮೆನ್ಸ್ ತಂಡನೇ ಬೇರೆ. ಆ್ಯಂಡ್ ಆಲ್ಮೋಸ್ಟ್ 80% ತಂಡ ಚೇಂಜ್ ಆಗಿದೆ. ಆ್ಯಂಡ್ ಬ್ಯಾಲೆನ್ಸಿಂಗ್ ಆಗಿ ಕಾಣ್ತಾ ಇದೆ. ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬಾಲಿಂಗಲ್ಲಾದರೂ ಆಗಿರ್ಬೋದು, ಡೆಪ್ತ್ ಇದೆ. ಬ್ಯಾಟಿಂಗಲ್ಲಿ ತುಂಬ ಡೆಪ್ತ್ ಇದೆ. ಆ್ಯಂಡ್ ಬಾಲಿಂಗಲ್ಲಿ ಆಪ್ಷನ್ಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ನನಗೆ ಈ ಸಾರಿ IPL 2025ಅಲ್ಲಿ ಹೋಮ್ ಮ್ಯಾಚಸ್ಗಳಲ್ಲಿ ಆಲ್ಮೋಸ್ಟ್ ಒಂದು 7 ಮ್ಯಾಚ್ ಏನಿರುತ್ತಲ್ಲ, ಅದರಲ್ಲಿ 5 ಮ್ಯಾಚ್ ಹೊಡೆತೀವಿ ಅಂತ ನನಗಂತೂ ಒಂದು ಕಾನ್ಫಿಡೆನ್ಸ್ ಇದೆ. ಸುಮ್ಮನೆ ಕಾನ್ಫಿಡೆನ್ಸ್ ಅಲ್ಲ ಇದು. ತಂಡವಾಗಿ ಕೂಡ ಆ ರೀತಿಯಲ್ಲಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ ನನಗೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ ಯಾರೇ ಟಾಸ್ ಗೆದ್ದರೂ ಕೂಡ ಫಸ್ಟು ಚೂಸ್ ಮಾಡೋದೇ ಬಾಲ್ ಅಂತ ಅನಿಸುತ್ತೆ. ಚೇಸ್ ಮಾಡಲಿಕ್ಕೆ ಒಂದು ಇಷ್ಟಪಡ್ತಾರೆ, ಅದು ಯಾವುದೇ ಆದರೂ ಆಗಿರ್ಬೋದು. ಓಕೆ, ಇದ್ರ ಜೊತೆಗೆ ಹೆಡ್ ಟು ಹೆಡ್ ಮಾತಾಡಿದ್ರು ಕೂಡ RCB 3 ಪಂದ್ಯ ಗೆದ್ದಿದೆ. ಆ್ಯಂಡ್ GT 2 ಪಂದ್ಯ ಗೆದ್ದಿದೆ. ಆ್ಯಂಡ್ ಈ ಹೆಡ್ ಟು ಹೆಡ್ ಎಲ್ಲ ನನ್ನ ಪ್ರಕಾರ ಅದು ಅಷ್ಟು ಅಂದರೆ ಮ್ಯಾಟ್ರ್ ಆಗೋದಿಲ್ಲ. ಯಾಕಂತಂದರೆ ಪ್ರತಿ ವರ್ಷಕ್ಕೂ ಕೂಡ ಒಂದು ಟೀಮ್ಗಳು ಚೇಂಜ್ ಆಗ್ತಾ ಇರುತ್ತೆ, ಪ್ಲೇಯರ್ಸ್ಗಳು ಚೇಂಜ್ ಆಗ್ತಿರ್ತಾರೆ. ಟೀಮ್ ಮೀನ್ಸ್ ಅದೇ ಪ್ಲೇಯರ್ಗಳು ಚೇಂಜ್ ಆಗ್ತಿರ್ತಾರೆ. ಅಂಥ ಟೈಮಲ್ಲಿ ಹೆಡ್ ಟು ಹೆಡ್ ಅಷ್ಟು ನನಗೆ ಇದು ಅಂತ ಅನಿಸಿಲ್ಲ. ಯಾಕಂದರೆ ನೀವು ನೋಡಿ CSK ವರ್ಸಸ್ RCB ಚೇಪಾಕಲ್ಲಿ ಆಲ್ಮೋಸ್ಟ್ 15-16 ವರ್ಷದಿಂದ ಅದು ಮುರಿಯೋಕ್ಕಾಗದೇ ಇರೋಂಥ ದಾಖಲೆನ ಈ ವರ್ಷ ಮುರಿದಿದ್ದಾರೆ ಅಂತಂದರೆ ಹೆಡ್ ಟು ಹೆಡಲ್ಲಿ ಏನಿದೆಯಲ್ಲ ಅದು ಕೂಡ ಚೇಂಜಸ್ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಹೆಡ್ ಟು ಹೆಡ್ ಅಷ್ಟು ತಲೆ ಕೆಡಿಸ್ಕೊಳ್ದೇನೆ ಅಲ್ಲಿ ಗ್ರೌಂಡಲ್ಲಿ ಹೋಗಿ ಭರ್ಜರಿ ಆಟ ಆಡಬೇಕು. ನಾನು ಮೊದಲೇ ಹೇಳ್ದಂಗೆ RCBದು ಒಂದು ಡೆಪ್ತ್ ಇದೆ ಬ್ಯಾಟಿಂಗಲ್ಲಿ. ಸಾಲ್ಟ್ ಅಂತೂ ಗುಮ್ತಾ ಇದ್ದಾರೆ ಬಂದಂಗೆ. ವಿರಾಟ್ ಕೊಹ್ಲಿನೂ ಅಷ್ಟೇ ಈ ಒಂದು ಚಿನ್ನಸ್ವಾಮಿನಲ್ಲಿ ಅತಿ ಹೆಚ್ಚು ಸ್ಕೋರ್ ಒಬ್ಬ ಆಟಗಾರ ಒಂದೇ ವೆನ್ಯೂನಲ್ಲಿ ಅತಿ ಹೆಚ್ಚು ಸ್ಕೋರ್ಗಳನ್ನ ಹೊಡೆದಿರುವಂಥದ್ದು ಅದು ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆಲ್ಮೋಸ್ಟ್ 3500 ರನ್ಸ್ಗಳಿದೆ. ಇನ್ಯಾವ ಒಬ್ಬ ಪ್ಲೇಯರು ಕೂಡ ಒಂದೇ ಒಂದು ವೆನ್ಯೂನಲ್ಲಿ ಈ ಒಂದು ರೇಂಜ್ಗೆ ರನ್ ಹೊಡೆದಿಲ್ಲ. ವಿರಾಟ್ ಕೊಹ್ಲಿಗೆ ಅಂತಂದರೆ ಚಿನ್ನಸ್ವಾಮಿ ಅಚ್ಚುಮೆಚ್ಚು. ಅವರು ಖಂಡಿತವಾಗ್ಲೂ ಬಾರಿಸ್ತಾರೆ. ಆ್ಯಂಡ್ ಪಡಿಕಲ್ ಅಂತೂ ನಮ್ಮ ಹುಡುಗ. ಅವನು ಕೂಡ ಅಷ್ಟೇ ಭರ್ಜರಿ ಬಾರಿಸ್ತಾನೆ. ಆ್ಯಂಡ್ ಪ್ರತಿದಾರ್ ಸ್ಪಿನ್ ಅಂತ ಬಂದಾಗ ರಶೀದ್ ಖಾನ್ ಆಗಿರ್ಬೋದು, ಸಾಯಿ ಕಿಶೋರ್ ಹಾಕೊಂಡು ರುಬ್ತಾ ಇರಬೇಕು, ನೋಡೋದೇ ಬೇಡ ಸುಮ್ಮನೆ. ಓಕೆ, ಆ ರೀತಿಯಲ್ಲಿ ಗುದ್ದಿದ್ರೆ ಕಡೆ ಲಿವಿಂಗ್ಸ್ಟನ್ ಬರ್ತಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಕೃಣಾಲ್ ಪಾಂಡೆ ಇದ್ದಾರೆ. 8 ಗಂಟೆ ನಮ್ಮದು ಬ್ಯಾಟಿಂಗ್ ಇದೆ. ಇಂಥ ಟೈಮಲ್ಲಿ ಬಂದಂಗೆ ಬಾರಿಸೋದು ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಪ್ರಕಾರ ಬ್ಯಾಟಿಂಗಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಇರಲ್ಲ, ಬೌಲಿಂಗಲ್ಲಿ ಯಾವುದೇ ರೀತಿಯಲ್ಲಿ ಚೇಂಜಸ್ ಇರಲ್ಲ. ನಮ್ಮ ಪ್ಲೇಯಿಂಗ್ 11 ಖಂಡಿತವಾಗ್ಲೂ ಸೇಮ್ ಇರುತ್ತೆ. ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸುಯೇಶ್ ಶರ್ಮಾ ಅವ್ರು ರಸಿಕ್ ದಾರ್. ಇವರಿಬ್ಬರಲ್ಲಿ ಮೇ ಬಿ ಒಬ್ಬರನ್ನ ತೊಗೊಂಡು ಬರ್ತಾರೆ. ಯಾಕಂತಂದರೆ ಇದು ಸ್ಪಿನ್ ಟ್ರ್ಯಾಕ್ ಇಲ್ಲದೇ ಇರೋ ಕಾರಣ ಸುಯೇಶ್ ಶರ್ಮಾ ಬದ್ದು ಬೌಲಿಂಗಲ್ಲಿ ರಸಿಕ್ ದಾರ್ ಅವ್ರನ್ನ ತೊಗೊಂಡು ಬರ್ಬೋದು. ಯಾಕಂದರೆ ಅವ್ರ ಹತ್ರ ವೇರಿಯೇಷನ್ಸ್ ಇದೆ. ಅದಕ್ಕೋಸ್ಕರ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಇದರಲ್ಲಿ ಚೇಂಜಸ್ ಮಾಡ್ಬೋದು. ಅದು ಬಿಟ್ಟರೆ ಸಾಲ್ಟ್ ಇರ್ತಾರೆ, ವಿರಾಟ್ ಇರ್ತಾರೆ, ಪಡಿಕಲ್ 3ನೇ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ ಪತಿದಾರ್, ಲಿವಿಂಗ್ಸ್ಟನ್, ಜಿತೇಶ್, ಡೇವಿಡ್, ಕೃಣಾಲ್ ಪಾಂಡೆ, ಆ್ಯಂಡ್ ಭುವನೇಶ್ವರ್ ಕುಮಾರ್, ಜೋಶ್ ಹೆಜಲ್ವುಡ್ ಆ್ಯಂಡ್ ಯಶ್ ದಯಾಳ್. ಇದು ನನ್ನ ಪ್ಲೇಯಿಂಗ್ 11. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅಥವಾ ರಸಿಕ್ ದಾರ್. ಈ ರೀತಿಯಲ್ಲಿ ಇರುತ್ತೆ. ಆ್ಯಂಡ್ GT ಬಗ್ಗೆ ಮಾತಾಡೋ GTನಲ್ಲೂ ಅಷ್ಟೇ. ಅದ್ಭುತವಾಗಿ ಅಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಇದೆ ಅವ್ರದ್ದು. ಸಾಯಿ ಸುದರ್ಶನ್ ಆಗಿರ್ಬೋದು, ಗಿಲ್ ಆಗಿರ್ಬೋದು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಸಾಯಿ ಸುದರ್ಶನ್, ಆ ಮನುಷ್ಯನ ಕನ್ಸಿಸ್ಟೆಂಟಿ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಒಬ್ಬ ಪ್ಲೇಯರ್ ಕ್ರಿಕೆಟರ್ ಆಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಿನಿಮಮ್ 30 ರನ್ಸ್ ಹೊಡಿತಾರೆ ಅವರು. ಆ ರೀತಿಯ ಪ್ಲೇಯರ್ ಲಾಸ್ಟ್ ಈ ಒಂದು ಸೀಸನಲ್ಲೂ ಕೂಡ ಅದ್ಭುತವಾಗಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಗಿಲ್ ಅಷ್ಟೇ. ಗಿಲ್ ನಮ್ಮ ಎದುರುಗಡೆಗೆ ಒಂದು ಸೆಂಚುರಿ ಕೂಡ ಹೊಡೆದಿದ್ರು 23ರಲ್ಲಿ. ಅದ್ಭುತವಾದಂಥ ಸೆಂಚುರಿ ಚೇಸಿಂಗಲ್ಲಿ ಹೊಡೆದಿರುವಂಥದ್ದು. ಆವಾಗ ಅದೇ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಕೂಡ ಸೆಂಚುರಿ ಹೊಡೆದಿದ್ರು. ಬಟ್ ಗಿಲ್ ಸೆಂಚುರಿ ಹೊಡೆದು ಮ್ಯಾಚ್ನ ಗೆಲ್ಲಿಸಿದ್ರು ಅವ್ರಿಗೆ. ಆ್ಯಂಡ್ 24ರಲ್ಲಂತೂ ಅವ್ರಿಗೆ ನಾವು ಸರಿಯಾಗಿ ಹೊಡೆದು ಕಳಿಸಿದ್ವಿ. ಬಟ್ ಚೆನ್ನಾಗಿ ಆಡ್ತಾರೆ ಗಿಲ್ ಅವರು ಕೂಡ. ಆ್ಯಂಡ್ ಬಟ್ಲರ್ ಈ ಮನುಷ್ಯನಂತ ತಡಿಲೇಬೇಕು. ಅದು ಒಂದು. ಆಮೇಲೆ ಶಾರುಖ್ ಖಾನ್ ಈ ಒಂದು ಹೆಚ್ಚಿನ ಒಂದು ಇದನ್ನು IPL ನೋಡ್ತಾ ಇದ್ದರೆ ಅವರು ಶಾರುಖ್ ಖಾನ್ ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಬಟ್ RCB ಮೇಲೆ ಆಡ್ಬೋದು, ಹೇಳಲಿಕ್ಕಾಗಲ್ಲ. ಆ್ಯಂಡ್ ರುದರ್ಫೋಲ್ಡು ಅವರು ಅಂಥ ಒಂದು ಬಿಗ್ ಹಿಟ್ಟಿಂಗ್ ಏನು ಆಡ್ತಾ ಇಲ್ಲ. ಬಟ್ ಚಿನ್ನಸ್ವಾಮಿನಲ್ಲಿ ಆಡಿದ್ದಾರೆ ಅವರು. ಯಾಕಂದರೆ ಒಂದು ಸೀಸನ್ ನಮ್ಮ ಒಂದು ಬೆಂಗಳೂರಲ್ಲಿ ಇದ್ದರು ಅವರು. ಮೇ ಬಿ ಅವ್ರು ಹೆಂಗೆ ಆಡ್ತಾರೆ ನೋಡ್ಬೇಕು. ಆ್ಯಂಡ್ ತಿವಾಟಿಗೆ ಅವರಿಗೆ ಬ್ಯಾಟಿಂಗ್ ಅಷ್ಟು ಸರಿಯಾಗಿ ಸಿಗ್ತಾಯಿಲ್ಲ, ಬಾಲಿಂಗ್ ಅಂತೂ ಅವ್ರಿಗೆ ಕೊಡೋದಿಲ್ಲ. ಅವರು ಕೂಡ ಮೇ ಬಿ ಸದ್ಯಕ್ಕಂತೂ ಡೀಸೆಂಟ್ ಫಾರ್ಮಲ್ಲಿದ್ದಾರೆ. ಗೊತ್ತಿಲ್ಲ RCB ಮೇಲೆ ಹೇಗೆ ಆಡ್ತಾರೆ ಅಂತ. ಆ್ಯಂಡ್ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸ್ಪಿನ್ನಲ್ಲಿ ರಶೀದ್ ಖಾನ್ ಇದ್ದಾರೆ, ಆ್ಯಂಡ್ ಸಾಯಿ ಕಿಶೋರ್ ಇದ್ದಾರೆ. ನನ್ನ ಪ್ರಕಾರ ರಶೀದ್ ಖಾನು ರೀಸೆಂಟ್ ಟೈಮಲ್ಲಿ
ಸೊ ಅವರು ಅಂಥ ಒಂದು ಬೌಲಿಂಗ್ ಏನು ಬರ್ತಾ ಇಲ್ಲ. ಬಟ್ ಬೆಂಗಳೂರಲ್ಲೂ ಕೂಡ ಅದೇ ಕಂಟಿನ್ಯೂ ಮಾಡ್ತಾರೆ ಅನ್ಕೊತೀನಿ. ಕಳಪೆ ಬೌಲಿಂಗು ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪೇಸಲ್ಲಿ ಸೊ ರಬಾಡ ಇದ್ದಾರೆ, ಸಿರಾಜ್ ಇದ್ದಾರೆ, ಆ್ಯಂಡ್ ಪ್ರಸಿದ್ಧ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾಂತ್ ಶರ್ಮಾ ಅವ್ರನ್ನು ಕೂಡ ಕರ್ಕೊಂಡು ಬರ್ತಾರೆ. ಓಕೆ, ಸೊ ಈ ರೀತಿಯಲ್ಲಿ ಅವರ ಒಂದು ಬೌಲಿಂಗ್ ಲೈನಪ್ ಇದೆ. ಆ್ಯಂಡ್ ಎರಡೂ ಕೂಡ ನನ್ನ ಪ್ರಕಾರ ಒಂದು ಒಳ್ಳೆ ತಂಡಗಳನ್ನೇ ಪೇಪರ್ ಮೇಲೆ ನೋಡೋಕೆ ಹೋದರೆ. ಬಟ್ ಒಂದು ಜೋಶು ಅಥವಾ ಒಂದು ಇಂಟೆಂಟ್ ಅಂತ ನೋಡಿದಾಗ ನನಗೆಲ್ಲೋ RCB ಸ್ವಲ್ಪ ಮೇಲೆ ಇದೆ ಅಂತ ಅನಿಸುತ್ತೆ. ಓಕೆ, ಒಂದು ಬೆಂಗಳೂರು ಪಿಚ್ಚು ಅಂತ ಬಂದಾಗ ನಾನು ಹೇಳ್ತಾ ಇಲ್ವಾ, ಫಸ್ಟ್ ಬ್ಯಾಟಿಂಗ್ RCB ಬಂದರೆ ನನ್ನ ಪ್ರಕಾರ ಮಿನಿಮಮ್ ಒಂದು 230 ರನ್ಸ್ಗಳು ನೋಡಬೇಕು. 230 ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಬ್ಯಾಟಿಂಗ್ ಡೆಪ್ತ್ ಇದೆ. ಆ್ಯಂಡ್ ಗ್ರೌಂಡು ಒಂದು ಬೌಂಡ್ರಿಗಳು ಚಿಕ್ಕದಾಗಿರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಸ್ಕೋರ್ ಬಂದೇ ಬರುತ್ತೆ. ಸೊ 230 ಮಾಡಲೇಬೇಕು. ಓಕೆ, ಸೊ ಆಗುತ್ತೆ ಅಂದ್ಕೊತೀನಿ. ಹೇಳಲಿಕ್ಕಾಗಲ್ಲ, ರೆಕಾರ್ಡ್ಗಳು ಬ್ರೇಕ್ ಆದರೂ ಕೂಡ ಆಗ್ಬೋದು ಇವತ್ತು. 250, 263 ಈ ರೇಂಜಿಗೆ ಹೋದರೂ ಹೋಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಚೇಸಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ಮ ಕಡೆಗೆ ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ಸೊ ಅದು ಪೇಸರ್ಗಳಾಗಿರ್ಬೋದು. ಸ್ಪಿನ್ನಲ್ಲಿ ಕೃಣಾಲ್ ಪಾಂಡೆ ಒಬ್ಬರು ಒಂದು ನಂಬಿಕಸ್ಥ ಬೌಲರ್ ಅಂತ ಅನಿಸ್ತಾ ಇದೆ. ಸುರೇಶ್ ಶರ್ಮಾ ಇನ್ನೂ ಪ್ರೂವ್ ಮಾಡ್ಕೊಬೇಕು. ಅವ್ರಿಗೆ ಇನ್ನೂ ಅಂಥ ಒಂದು ಬೌಲಿಂಗ್ ಪ್ರದರ್ಶನ ಬಂದಿಲ್ಲ RCB ಕಡೆಗೆ. ಓಕೆ, ಸೊ ಅದು ಕೂಡ ನೋಡ್ತಿರ್ತಾರೆ. ಆ್ಯಂಡ್ ಮೇ ಬಿ ಸುರೇಶ್ ಶರ್ಮಾ ಬದಲು ಸೊ ರಸಿಕ್ ಧರನ್ ಅವ್ರನ್ನ ಕರ್ಕೊಂಡು ಬರ್ಬೋದು ಅಂತ ಅನಿಸುತ್ತೆ, ಇನ್ ಕೇಸ್ ನಾವೇನಾದರೂ ಸೆಕೆಂಡ್ ಫೀಲ್ಡಿಂಗ್ ಇದ್ದರೆ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೊಡೆದಲ್ಲಿ ಸಿಗೋವರೆಗೂ ಛಾ ಬಾಯ್ ಬಾಯ್.